ಯವ್ವ ಯವ್ವ ಏನವ ನೇತ್ರ? ಯವ್ವ ನಾ ಆಫೀಸ್ಗೆ ಹೋಗಿ ಬರ್ತೀನಿ ಬೇ, ಟೈಮ್ ಆಯ್ತು. ಅಲ್ಲವ ನೇತ್ರ, ಇವತ್ತೊಂದಿನ ರಜೆ ಹಾಕಿ ಒಂದು ಸ್ವಲ್ಪ ರೆಸ್ಟಾರ ಮಾಡಬೇಕಿಲ್ಲ? ರಜೆ ಹಾಕಿದೆ ಮನ್ಯಾಗ ಕೆಲಸ ಪುರ್ಸೊತ್ತಿಲ್ಲಾಗಿತ್ತು, ಮತ್ತು ಇವತ್ತೊಂದಿನ ಮನ್ಯಾಗಿರ್ಬೇಕಿಲ್ಲವಾ? ಅಯ್ಯೋ ಇಲ್ಲ ಚಿಕ್ಕಿ, ಇಷ್ಟು ದಿನ ರಜೆ ಕೊಟ್ಟಿದ್ದೆ ದೊಡ್ಡದು ಅನ್ಬೇಕು. ಆಫೀಸಲ್ಲಿ ಕೆಲಸ ಸಿಕ್ಕಾಪಟ್ಟೆ ಇದೆ, ನಾನು ಎಷ್ಟೊತ್ತಿದ್ರು ಇವತ್ತು ಹೋಗಲೇಬೇಕು. ಅದಕ್ಕೆ ಹೋಗ್ಬರ್ತೀರಾ ಚಿಕ್ಕಿ? ಸರಿ ಆ ತಗೋವ. ಹಂಗಾರ ಸಂಜೆಗೆ ಲಘುನ ಬಂದ್ಬಿಡು, ಮತ್ತು ಲೇಟ್ ಮಾಡಕ್ಕೆ ಹೋಗ್ಬೇಡ. ಏನು ನಿನ್ನ ಕಡೆನ ಚಿಂತಿರ್ತೈತೆ ನಮಗೂ. ಆತವ, ಲಘುನ ಬರ್ತೀನಂತವ. ನಾ ಈಗ ಹೋಗಿ ಬರ್ತೀನಿ. ನೇತ್ರವ ಮನ್ಯಾಗಿದ್ದಾಗ ಮನ್ಯಾಗ ಹೊತ್ತೋಗೋದಾಗ ಗೊತ್ತಾಗಲ್ಲ ನೋಡ್ದೆ. ಈಗ ಆಫೀಸ್ಗೆ ಹೋದ್ಮೇಲೆ ನಮಗೂ ಬೇಜಾರು ಅನ್ನಿಸ್ಬಿಡ್ತೈತಿ. ಹ್ಞೂನವ, ಮತ್ತು ಏನು ಮಾಡ್ಬೇಕು? ಆಕೆ ಮನೆಯಾಗಿದ್ರು ನಮ್ಮ ಮನೆ ನಡೆಯಂಗಿಲ್ಲ, ಹಂಗೆ ಆ ಪರಿಸ್ಥಿತಿ ಬಂದ್ಬಿಟ್ಟೈತಿ. ಮತ್ತು ಏನು ಮಾಡೋದು, ಹೊಕ್ಕಾಳಲ್ಲ. ಸಂಜೆಗೆ ಬೇಕು ಬಾ ಅಂತ ನಿಂತು ಬರ್ತಾನೆ. ಲಕ್ಷ್ಮೋಕ ಅಂದಾಗ ಇವತ್ತು ಒಂದು ಸ್ವಲ್ಪ ಕೆಲಸ ಲಘುನ ಮುಗಿಸ್ಬಿಡೋಣ ಬೇ. ಯಾಕೆ ಪಂಚಿ, ಎದಕ್ಕೆ? ಎಲ್ಲರೂ ಹೋಗೋದೈತೇನ? ಅಲ್ಲಿ ಬೇಕಾ, ಇದು ಟೇಲರಿಂದ ಮಾಡೋಣ ಅಂತ ಅಂದೈತಲ್ಲ, ಅದಕ್ಕೆ ಮಿಷಿನ್ ಎಲ್ಲ ಹೊರಗಡೆ ತೆಗ್ಸಿನ, ಧೂಳೆಲ್ಲ ಒರೆಸಿದೆ ಈಗ. ಅದಕ್ಕೆ ಒಂದು ಸ್ವಲ್ಪ ಭಾಳ ದಿನ ಆಗೈತಲ್ಲ ಹೊಲ್ದು ಮರೆತು ಬಿಟ್ಟಿನ ಏನ. ಅದಕ್ಕೆ ಇವತ್ತು ಒಂದೆರಡು ಬ್ಲೌಸ್ ಏನಾರ ಹೊಲಿಬೇಕಂತಂದು, ಅದಕ್ಕೆ ಒಂದು ಸ್ವಲ್ಪ ಲಘುನ ಕೆಲಸ ಮುಗಿಸಿದ್ವಿ ಅಂದ್ರೆ ಬ್ಲೌಸ್ ಹೊಲ್ಕೊಂತ ಕುತ್ಕೋಬೋದು ಅಂತ. ಹೌದಾ, ಆತು ಹಂಗಾರ ಬಾ. ಹಂಗಾರ ಲಘುನ ಕೆಲಸ ಮುಗಿಸ್ಬಿಡೋಣ. ಯವ್ವ ನಾ ಊರಿಗೆ ಹೋಗಿ ಬರ್ತೀನಿ ತಗೋಬೇ, ಮತ್ತು ಟೈಮ್ ಸಿಕ್ಕಾಗ ಬರ್ತೀನಿ ಅಂತ ತಗೋ. ಆತು ತಗೋ ಮಗಳ. ಹಂಗಾರ ಅಂದ್ರೂ ಇನ್ನೊಂದು 4 ದಿನ ಇದ್ದಿದ್ರೆ ಚಲೋ ಆಕಿತ್ತು. ನೀ ನೋಡಿದ್ರೆ ಹಂಗೆ ಹೊಕ್ಕಿನಂತ ಅನ್ನ ಕುಂತು. ಅಯ್ಯೋ ನನ್ನ ಗಂಡ ಕಂಟಿನ್ಯೂ ಫೋನ್ ಹಚ್ಚಾಕೊಂತ ಬಿಟ್ಟಾನ ಬೇವ. ನಾನು ಇಲ್ಲದಕ್ಕಲ್ಲಿ ಮನ್ಯಾಗ ಇರವಲ್ರಂತ ಅವರು, ನಿಧಾನ ಆಗವಲ್ದು ಬಾ ಬಾ ಅಂತ ಅನ್ನಕುಂತಾರ. ಅದಕ್ಕೆ ಹೊಕ್ಕೇನಂತ ತಗೋಬೇ, ಮತ್ತೆ ಯಾವಾಗಾರ ಬರ್ತೀವಂತ ತಗೋ. ಹೌದಾವ, ಸರಿ ತಗೋ. ಹಂಗಾರ ಹುಷಾರ್ ನೋಡ, ಮನೆ ಮುಟ್ಟಿದ ಮೇಲೆ ಫೋನ್ ಹಚ್ಚಂಗಾರ. ಆ ತಗೋಬೇ. ನೀನು ಏನು ಕೆಲಸ ಏನು ಮಾಡಕೋಬೇಡ, ಆರಾಮ್ ಚಂದನ ತಂಗ ರೆಸ್ಟ್ ಮಾಡು ಏನು. ಸರಿ ನಮ್ಮ ಮಗಳ, ನನ್ನ ಕಡೆ ಏನು ಚಿಂತೆ ಮಾಡಕೋಬೇಡ, ನೀನು ಆರಾಮಿರು, ಅಷ್ಟ ಸಾಕು ನನಗೆ. ಏನು ಪಲ್ಲವಿ, ಊರಿಗೆ ಹೊಂಟೇನ? ಇರ್ಬೇಕಿಲ್ಲ ಇನ್ನೊಂದು 4 ದಿನ. ಹಾಂ ಅತ್ತಿಯಮ್ಮ ಹೊಂಟೀನಿ, ಮತ್ತೆ ಯಾವಾಗಾರ ಬರ್ತೀನಿ ತಗೋರಿ. ಅಲ್ಲವಾ ಹೊಂಟೀನಂತೀರಿ, ಒಬ್ಬಕ್ಕೆ ಹೊಂಟೇನ? ಮತ್ತು ನಿನ್ನ ಗಂಡ ಕರೆಯಾಗಿ ಬರಾಕುಂತಿಲ್ಲ? ಅವರಿಗೆ ಆಫೀಸಲ್ಲಿ ಸಿಕ್ಕಾಪಟ್ಟೆ ಕೆಲಸ ಇದೆ ಅಂತೆ, ಅದಕ್ಕೋಸ್ಕರ ಬೆಳಗ್ಗೆನೇ ಆಫೀಸ್ಗೆ ಹೋಗಿದಾರಂತವ್ರು. ಅದಕ್ಕೆ ನಾನೇ ಹೋಗ್ತೀನಿ, ನನಗೆ ಬಾ ಅಂತ ಅಂದಿದ್ದಾರೆ. ಬೇಕಾದ್ರೆ ಅಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದಿದ್ದಾರೆ. ಅದಕ್ಕೆ ನಾನೇ ಹೋಗ್ತಾ ಇದ್ದೀನಿ. ಅಲ್ಲ ಪಲ್ಲವಿ, ನೀನು ಬಸ್ಸಿಗೆ ಹೋಗ್ತೀಯಾ? ಬಸ್ಸಲ್ಲೆಲ್ಲ ಸಿಕ್ಕಾಪಟ್ಟೆ ರಶ್ ಇರುತ್ತಾ, ಒಬ್ರಿಗೊಬ್ರು ತೂಗಾಡ್ತಾರ, ಇದು ಮಾಡ್ತಾರ. ನೀನು ಹೆಂಗೆ ಹೋಗ್ಯವ್ವ ಬಸ್ನಾಗ? ನೀನು ಕಾರ್ನಲ್ಲೆಲ್ಲ ಅಡ್ಡಾಡೋದು. ಅತ್ತಿಗೆಮ್ಮ ಭಾಳ ಮಾತಾಡಕ್ಕೆ ಹೋಗ್ಬೇಡ್ರಿ. ನಾನು ಬಸ್ಸಿಗೆ ಹೋಗಕ್ಕೆ ನನಗೇನು ಇಷ್ಟ ಇಲ್ಲ. ಅವರು ಬಸ್ಸಿಗೇನು ಬರೋದು ಬೇಡ, ನಾನೇ ಕಾರ್ ಕಳಿಸ್ತೀನಿ ಅಂತ ಅಂದರು. ಬೇಡ ರೀ, ನೀವು ಆಫೀಸ್ಗೆ ಹೋಗ್ರಿ, ನಾನೇ ಆರಾಮಾಗಿ ಬಸ್ಸಿಗೆ ಬರ್ತೀನಿ ಅಂತ ಹೇಳಿ ನಾನೇ ಹೋಗ್ತಾ ಇರೋದು. ಅಷ್ಟಕ್ಕೂ ನಮ್ಮ ಬಸ್ಸಿಗೆ ಹೋಗ್ತಾ ಇರೋದು ನಮ್ಮ ಮನೆಯಲ್ಲಿ ಯಾರಿಗೂ ಇಷ್ಟ ಇಲ್ಲ. ಅಯ್ಯ ಪಲ್ಲವಿ, ಈ ಮಾತನ್ನ ನಾನು ಅಂದಿದ್ದಲ್ಲವ, ಅವತ್ತು ನೀನು ಅಂದಿದ್ದಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಅತ್ತಿಗೆಮ್ಮ ನಾನೇನು ಫುಲ್ಲು ಊರು ತನಕ ಬಸ್ನಾಗೇನು ಹೊಂಟಿಲ್ಲ, ಇಲ್ಲೇ ಬಸ್ ಹತ್ತಿ ಮುಂದ್ಕತ ಹೋಗ್ತೀನಿ. ಅವ್ರು ಅಷ್ಟರಲ್ಲಿ ಬರ್ತಾರೆ. ಅಲ್ಲಿಂದ ಅರ್ಧ ದಾರಿಯಿಂದ ನಾನೇ ಕಾರ್ನಲ್ಲಿನೇ ಹೋಗ್ತೀನಿ. ನನಗೂ ಏನು ಬಸ್ನಲ್ಲಿ ಹೋಗೋ ಇಷ್ಟನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ಅದಕ್ಕೆ ಪಲ್ಲವಿ ಹೇಳೋದು, ನಮ್ಗೆ ಕಾಲ ಹೆಂಗೆ ಬರುತ್ತಂತ ಹೇಳೋಕ್ಕಾಗೋದಿಲ್ಲ. ಅದಕ್ಕೆ ಮುಂಚೆನ ಈ ಥರ ಎಲ್ಲ ಮಾತಾಡೋಕೆ ಹೋಗ್ಬಾರ್ದು. ನಾವೇ ಸಿಕ್ಕಾಕೊಳ್ಳೋದು. ಪರಿಸ್ಥಿತಿ ಹೆಂಗೆ ಬರುತ್ತಾ ಅದಕ್ಕೆ ಅಡ್ಜಸ್ಟ್ ಹಾಕ್ಕೊತ ಹೋಗ್ತಾ ಇರಬೇಕು. ಅದ ಜೀವನ, ಅರ್ಥ ಮಾಡ್ಕೊ. ಜೀವನದಲ್ಲಿ ಹೆಂಗಿರಬೇಕು ಏನು ಅನ್ನೋದು ನನಗೆ ಗೊತ್ತೈತಿ. ನಿಮ್ಮಿಂದ ನಾನೇನು ಕಲಿಯೋ ಅವಶ್ಯಕತೆ ಇಲ್ಲ. ನಿಮ್ಮ ಪಾಡಿಗೆ ನೀವಿದ್ರೆ ಸಾಕು. ಇಲ್ಲಿ ಬಿಡವ ಪಲ್ಲವಿ, ಊರಿಗೆ ಹೊಂಟಿದೆ, ಯಾಕೆ ಬೇಸರ ಮಾಡ್ಕೊಂಡು ಹೋಗ್ತಿದೆ? ಬಾ, ಅರ್ಶಿನ ಕುಂಕುಮ ಕೊಡ್ತೀನಿ. ನಿಮ್ಮ ಅರ್ಶಿನ ಕುಂಕುಮ 10 ರೂಪಾಯಿ ಬ್ಲೌಸ್ ಪೀಸ್ ನೀವೇ ಇಟ್ಕೊಳ್ಳಿ, ನನಗೇನು ಬೇಕಾಗಿಲ್ಲ. ನಮ್ಮವ್ವ ಸೀರೆ ತಂದಾಳ, ಆಗಲೇ ಅರ್ಶಿನ ಕುಂಕುಮನೂ ಕೊಟ್ಟಾಳ, ಸಾಕು ನನಗೆ. ನಿಮ್ಮ ಅರ್ಶಿನ ಕುಂಕುಮ ನಿಮ್ಮದು ಬ್ಲೌಸ್ ಪೀಸ್ ನಿಮ್ಮ ಹತ್ರನೇ ಇಟ್ಕೊರಿ. ಯವ್ವ ಬಾಬೆ ಹೋಗೋಣ. ಸರಿ ಅವ್ವ ನಡಿ. ನನ್ನ ಮಗಳು ಊರಿಗೆ ಹೋಗೋ ಮುಂದೆ ಆಕೆಗೆ ಬೇಜಾರು ಮಾಡ್ಕೊಂಡು ಹೋಗಂಗೆ ಮಾಡಿದ್ರಲ್ಲೋ, ಆಮೇಲೆ ಬಂದು ಮಾಡ್ತೀನಿ ನಿಮಗೆ. ನಡಿ ಅಕ್ಕ ನಡಿ, ಇವ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ಕೂತು ಅಂದ್ರೆ ನಮ್ದು ಕೆಲಸ ಮುಗಿಯಂಗಿಲ್ಲ. ನಡಿ. ರಿಯಾ ರಿಯಾ, ಏನ್ರಿ ಏನಾಯ್ತು? ಯಾಕೆ ಆ ಥರ ಒಂದೇ ಸಮನೆ ಕರಿತಿದ್ದೀರಲ್ಲ, ಏನಾಯ್ತು? ನನ್ನ ಅಕೌಂಟಲ್ಲಿ ಅಮೌಂಟ್ ಇಲ್ಲ, 0 ಬ್ಯಾಲೆನ್ಸ್ ಆಗಿದೆ. ಅಮೌಂಟ್ ಟ್ರಾನ್ಸ್ಫರ್ ಮಾಡು ಅಂತ ನಿನ್ನೆ ಹೇಳಿದ್ದೆ ತಾನೆ, ಇಷ್ಟೊತ್ತಾದರೂ ಅಮೌಂಟೇ ಹಾಕಿಲ್ಲಲ್ಲ. ಅಮೌಂಟನ್ನು ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡಬೇಕು. ಅದೇನು ನೀನು ದುಡ್ದಿದ್ದ ದುಡ್ಡಲ್ಲ, ಅಥವಾ ನಿಮ್ಮ ಅಪ್ಪ ದುಡ್ದಿದ್ದ ದುಡ್ಡಲ್ಲ, ನಾನು ದುಡಿತಾ ಇರೋ ದುಡ್ಡು. ಅದು ಹಾಗಲ್ಲ ಮಾವ, ನಂದು ಈ ಮಂತಿಂದ ಸ್ಯಾಲ್ರಿನ ಹಾಕಿಲ್ಲ, ಅದಕ್ಕೋಸ್ಕರ ಅಮೌಂಟ್ ಕಮ್ಮಿ ಬಿತ್ತು. ಇವಾಗ 2 ಮಂತ್ಸ್ ಆಯಿತು ಸ್ಯಾಲ್ರಿನೇ ಆಗ್ತಾ ಇಲ್ಲ, ಅದಕ್ಕೋಸ್ಕರ ಅಮೌಂಟ್ ನಂಗೆ ಕಮ್ಮಿ ಬಿದ್ದಿದ್ದಕ್ಕೆ ಕೇಳ್ತಾ ಇದ್ದೀನಿ. ಇಲ್ಲಾಂದರೆ ನನ್ನ ಸ್ಯಾಲ್ರಿನೇ ನನಗೆ ಸಾಕಾಗ್ತಿತ್ತು. ನೋಡು, ನೀನು ಈ ಮನಿ ಅಳಿಯಾದಿ,
ಹಾಂ ಮನೆ ಅಳಿಯಾಗಿ ಹೆಂಗಿರ್ಬೇಕು ಹಂಗೆ ಇರಬೇಕು. ನಿನಗೇನಾರು ರೊಕ್ಕ ಬೇಕಂದ್ರೆ ನನ್ನ ಮಗಳ ಹತ್ರ ಕೇಳಿ ಇಸ್ಕೊಂಡು ಹೋಗು. ಅದನ್ನ ಬಿಟ್ಟು ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡು, ಅಲ್ಲಿ ಟ್ರಾನ್ಸ್ಫರ್ ಮಾಡು ಅಂತ ಹೇಳೋದಕ್ಕೆ ಹೋಗ್ಬೇಡ. ಈ ಮನೆಗೆ ನಾನೇ ಯಜಮಾನ ಅದೀನಿ. ನೀನು ನನ್ನ ಮಗಳು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಷ್ಟ. ಅದನ್ನ ಬಿಟ್ಟು ಹೆಚ್ಚಿಗೆ ನೀನೇ ಕಿಸ್ದಾಡಕ್ಕೆ ಹೋಗ್ಬೇಡ. ನನ್ನ ಸ್ಯಾಲ್ರಿ ನನಗೆ ಕೊಟ್ಬಿಟ್ರೆ ನಾನು ಅಮೌಂಟೇ ಕೇಳೋದಕ್ಕೆ ಹೋಗೋದಿಲ್ಲ ನಿಮಗೆ. ನೀನು ಈ ಮನೆಯಲ್ಲಿ ಊಟ ಮಾಡ್ತಾ ಇದೆಯಲ್ಲ 3 ಹೊತ್ತು ಅಲ್ಲ 4 ಹೊತ್ತು ನೀ ದುಡಿತಾ ಇರೋ ಸ್ಯಾಲ್ರಿಗೂ ಆ ಊಟಕ್ಕೂ ಕರೆಕ್ಟ್ ಆಗಿದೆ. ಇನ್ನೂ ಎಕ್ಸ್ಟ್ರಾ ದುಡ್ಡು ನೀನು ಕೊಡೋದಕ್ಕಾಗೋದಿಲ್ಲ. ಡ್ಯಾಡ್ ಇರಲಿ ಬಿಡಿ, ನೀವು ಈ ಥರ ಎಲ್ಲ ಮಾತಾಡೋದಕ್ಕೆ ಹೋಗಬೇಡಿ. ನೀವು ಹೋಗಿ, ನಾ ಅವ್ರ ಹತ್ರ ಮಾತಾಡ್ತೀನಿ. ನಿನ್ನ ಮುಖ ನೋಡಿ ಸುಮ್ಮನೆ ಇದ್ದೀನಮ್ಮ. ಇಲ್ಲ ಅಂದಿದ್ದಿದ್ರೆ ಬೇರೆನೇ ಕತೆ ಇತ್ತು. ಹೇಳ್ಬಿಡು ನಿನ್ನ ಗಂಡನಿಗೆ ಈ ಮನೆಯಲ್ಲಿ ಹೆಂಗಿರ್ಬೇಕು ಹಂಗೆ ಇರಬೇಕು. ಅವ್ನು ದುಡಿತಾನ ತಿಂತಾನ ಅಷ್ಟೇ. ಎಕ್ಸ್ಟ್ರಾ ದುಡ್ಡೆಲ್ಲ ಕೊಡೋ ಹಾಗಿಲ್ಲ. ಏನು ಅರ್ಥ ಆಯ್ತಾ? ಏನೇ ಖರ್ಚಿಗೆ ಬೇಕಂದ್ರೂ ನೀನೇ ಕೊಡು, ಬಿಲ್ ಸಮೇತ ಲೆಕ್ಕ ಇಟ್ಕೋ. ಏನು ಅರ್ಥ ಆಯ್ತು ತಾನೇ? ಓಕೆ ಡ್ಯಾಡ್, ನೀವು ಹೋಗಿ, ಇದನ್ನೆಲ್ಲ ನಾನೇ ನೋಡ್ಕೋತೀನಿ. ನೀವು ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ನಾ ಎಲ್ಲ ಮ್ಯಾನೇಜ್ ಮಾಡ್ತೀನಿ. ಹೋಗಿ ಡ್ಯಾಡ್. ಏನ್ರಿಯಾ ಇದು? ಮನೆ ಹಳೆ ಆಗಿದ್ದಕ್ಕೆ ನಾನು ಕೊಡ್ತಾ ಇರೋ ಕಿಮ್ಮತ್ ಇದೇನಾ? ಹಿಂಗಂದ್ರೆ ಈ ಕಾರಣಕ್ಕೋಸ್ಕರ ನಾನು ಈ ಮನೆ ಹಳೆ ಆಗಿದ್ದೀನ? ನೀವು ಈ ಮನೇಲಿ ಹೀಗೆ ಮಾಡ್ತಾ ಇದ್ರೆ ನಾನು ಮಾತ್ರ ಈ ಮನೆಯಲ್ಲಿ ಇರೋದಿಲ್ಲ ನೋಡು. ರೀ, ನೀವು ಒಂದು ಸ್ವಲ್ಪ ಅರ್ಥ ಮಾಡ್ಕೋರಿ. ಅದು ಅಷ್ಟಕ್ಕೂ ನಿಮಗೆ ದುಡ್ಡು ಹಾಕಬೇಕು? ನೀವು ಹೊರಗಡೆ ಎಲ್ಲ ಎದಕ್ಕೆ ಹೋಗ್ತೀರಾ? ತಿನ್ನೋದಕ್ಕೆ ಉಣ್ಣೋದಕ್ಕೆಲ್ಲ ಮನೆಯಲ್ಲಿನೇ ಇದೆ ತಾನೆ, ಮತ್ತೆ ಇದಕ್ಕೆ ಹೊರಗಡೆ ಹೋಗ್ತೀರಾ ನೀವು? ನಾನು ಗಂಡಸು. ನನಗೆ ಹೊರಗಡೆ 1000 ಖರ್ಚಿರುತ್ತೆ. ಎಲ್ಲನೂ ನಿನ್ನ ಹತ್ರ ನಿಮ್ಮ ಡ್ಯಾಡಿ ಹತ್ರ ಹೇಳ್ಕೊಂಡು ಕೂತ್ಕೊಳಕ್ಕಾಗಲ್ಲ. ನನ್ನ ಅಕೌಂಟಿಗೆ ಅಮೌಂಟ್ ಟ್ರಾನ್ಸ್ಫರ್ ಆಗಲೇಬೇಕು. ಇಲ್ಲ ಅಂದರೆ ನಾನು ಬೇರೆ ಕಂಪ್ನಿಗೆ ಹೋಗಿ ವರ್ಕ್ ಮಾಡ್ತೀನಿ. ರೀ, ನೀವು ಓದಿ ಇಷ್ಟೆಲ್ಲ ಓದಿ ಇಷ್ಟು ದೊಡ್ಡ ಕಂಪ್ನಿನಲ್ಲಿ ಜಾಬ್ ಮಾಡ್ತಾ ಇದ್ದೀರಲ್ಲ, ಅದಕ್ಕೆಲ್ಲ ಕಾರಣ ನೀವು ನನ್ನನ್ನು ಮದುವೆ ಆಗಿರೋದು ಅಷ್ಟೇ. ನೆನ್ಪಿಟ್ಕೋರಿ. ಇಲ್ಲಿ ನಮ್ಮ ಡ್ಯಾಡಿ ನಾವು ಹೇಳಿದಷ್ಟೇ ಕೇಳ್ಕೊಂಡಿರಿ. ನೀವು ಎಕ್ಸ್ಟ್ರಾ ಏನಾದರೂ ಮಾತಾಡಿದರೆ ನಮ್ಮ ಡ್ಯಾಡಿನೇ ನಿಮ್ಮನ್ನು ಮನೆಯಿಂದ ಹೊರಗಡೆ ಹಾಕ್ತಾರೆ. ನಾನು ನಿಮ್ಮ ಮನೆ ಆಸ್ತಿ ಎಲ್ಲಾನು ನೋಡ್ಕೊಂಡಿಲ್ಲಿ ಬಂದಿಲ್ಲ. ನೀನು ನನಗೆ ಇಷ್ಟ ಆಗಿದ್ದಕ್ಕೋಸ್ಕರ ನಿನಗೋಸ್ಕರ ನಾನು ಈ ಮನೆಯಲ್ಲಿ ಬಂದಿದ್ದೀನಿ. ನೀನು ನನಗೆ ಅಷ್ಟು ಬೆಲೆ ಕೊಡೋದಿಲ್ವಾ? ರೀ, ದುಡ್ಡಿಲ್ಲ ಅಂತ ನಿಮ್ಮ ಅಪ್ಪ ಅಮ್ಮನ್ನೇ ಬಿಟ್ಟು ಬಂದವರದಿರಿ ನೀವು. ಇನ್ನು ನನ್ನ ಹತ್ರನೂ ದುಡ್ಡಿಲ್ಲ ಅಂತ ನನ್ನನ್ನು ಬಿಟ್ಟು ಹೋಗ್ತೀರಾ ನೀವು? ಅಷ್ಟೇ. ಹೆತ್ತ ತಂದೆ ತಾಯಿಗೆ ಬೆಲೆ ಕೊಡದೇ ಇರೋರು ನೀವು. ಇನ್ನು ನನ್ನ ಹತ್ರ ದುಡ್ಡಿಲ್ಲ ಅಂದ್ರೆ ನನ್ನನ್ನು ಬಿಟ್ಟು ಹೋಗದೆ ಹಾಗೇ ಇರ್ತೀರಾ ನನ್ನ ಜೊತೆ? ಇದನ್ನು ನಾನು ನಂಬ್ತೀನಿ ಅಂತ ಅಂದ್ಕೊಂಡಿದ್ದೀರಾ? ಸಾಧ್ಯನೇ ಇಲ್ಲ. ಹೋಗ್ರಿ, ಏನಾದರೂ ಕೆಲಸ ಇದ್ರಾ ಮಾಡೋಗ್ರಿ. ಇಲ್ಲ ಅಂದರೆ ರೂಮ್ನಲ್ಲಿ ಹೋಗಿ ರೆಸ್ಟ್ ಮಾಡಿ. ಅದನ್ನು ಬಿಟ್ಟು ಸುಮ್ಮನೆ ಏನೇನೋ ಮಾತಾಡೋದಕ್ಕೆ ಬರ್ತಾರೆ ಇಲ್ಲಿ. ಸುಮ್ಮನೆ ನಂದು ಟೈಮ್ ವೇಸ್ಟ್ ಮಾಡ್ತಾರೆ. ಛೇ, ಎಷ್ಟು ಕೇರ್ಲೆಸ್ ಅಲ್ಲ ಇವರಿಗೆ ನಾನಂದ್ರೆ. ಎಷ್ಟು ಕೇರ್ಲೆಸ್ ಆಗಿ ಮಾತಾಡ್ತಾರೆ. ನನ್ನ ಬಗ್ಗೆನ ಏನು ವ್ಯಾಲ್ಯೂ ಇಲ್ಲದೆ ಇರೋ ಥರ ಮಾತಾಡ್ತಾರಲ್ಲ. ಇಲ್ಲ, ಇನ್ನು ಮೇಲೆ ನನ್ನ ವ್ಯಾಲ್ಯೂ ಏನಂತ ತೋರಿಸ್ತೀನಿ ಇವರಿಗೆ. ನಾವು ಮಾತ್ರ ಬಿಡೋದಿಲ್ಲ. ನಾನು ಈ ಥರ ಶ್ರೀಮಂತ ಇರೋ ತಂದೆ ತಾಯಿ ಹೊಟ್ಟೆನಲ್ಲಿ ಹುಟ್ಟಿದಿದ್ರೆ ಈ ಕರ್ಮ ನನಗೆ ಯಾಕೆ ಬರ್ತಿತ್ತು? ಹೋಗಿ ಹೋಗಿ ಹಳ್ಳಿ ಗುಗ್ಗಿನಲ್ಲಿರೋ ಅವರು ಹೊಟ್ಟೆನಲ್ಲಿ ಹುಟ್ಟಿ ಇಷ್ಟೆಲ್ಲ ಕರ್ಮ ಅನುಭವಿಸುವಂಥದ್ದು ಬಂತು ನನಗೆ. ಛೇ, ಯಾಕಾದರೂ ಅವ್ರ ಹೊಟ್ಟೆನಲ್ಲಿ ಹುಟ್ಟಿದ್ನು ಇಷ್ಟೆಲ್ಲ ನನಗೆ ಅವಮಾನ ಆಗೋದಕ್ಕೆ ಮೊದಲೇ ಕಾರಣನೇ ಅವರು. ಈಗಲೂ ನೆನೆಸ್ಕೊಂಡ್ರೆ ಮೈಯೆಲ್ಲ ಉರಿಯುತ್ತೆ. ಇವರಿಗೆಲ್ಲ ನನ್ನ ವ್ಯಾಲ್ಯೂ ಏನು ಅಂತ ಅನ್ನೋದನ್ನು ತೋರಿಸ್ತೀನಿ. ನಾವು ಮಾತ್ರ ಬಿಡೋದಿಲ್ಲ. ರೀ, ಇವತ್ತು ನಾನು ಶಾಪಿಂಗ್ ಹೋಗೋದಿದೆ. ಕಾರ್ ಡ್ರೈವರು ಇಲ್ಲ ಮನೆಯಲ್ಲಿ. ಡ್ಯಾಡಿನ ಬಿಟ್ಟು ಬರೋದಕ್ಕಂತ ಹೋಗಿದ್ದಾನೆ. ಅವ್ನು ಇನ್ನೊಬ್ಬನ ರಜೆ ಹಾಕಿದ್ದಾನೆ. ಸೊ ನೀವೇ ಬರ್ತೀರಾ ನನ್ನ ಜೊತೆ? ನಾನು ಬರೋದಿಲ್ಲ, ನಾನು ಬ್ಯುಸಿ ಇದ್ದೀನಿ. ಎಷ್ಟಿದ್ದಾರೆ ಇವರು? ಹೆಂಡ್ತಿನ ಶಾಪಿಂಗ್ ಕರ್ಕೊಂಡು ಹೋಗೋದಕ್ಕೆ ಫ್ರೀ ಇಲ್ಲ ಅಂತಾರ. ಮನೆಯಲ್ಲೆಲ್ಲ 3 ಹೊತ್ತು ಸುಮ್ಮನೆ ಬಿದ್ದಿರ್ತಾರೆ. ಇವಾಗ ನೋಡಿದ್ರೆ ಫ್ರೀ ಇಲ್ಲ ಅಂತ ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾರೆ. ಮಾಡ್ತೀನಿ ಇವರಿಗೆ. ಡ್ಯಾಡಿ, ಡ್ಯಾಡಿ. ಏನು ಮರಿಯಾ, ಏನಾಯ್ತು? ಯಾಕೆ ಬದಲ್ತಾ ಇದೆಯಾ ಒಂದೇ ಸುಮ್ಮನೆ? ಡ್ಯಾಡಿ, ಒಬ್ಬ ಡ್ರೈವರು ಮನೆಯಲ್ಲಿ ಇಲ್ಲ, ರಜೆ ಹಾಕಿದ್ದಾನೆ ಒಂದು 3 ಡೇಸ್. ಇನ್ನೊಬ್ಬನ ಡ್ರೈವರ್ ನಿಮ್ಮನ್ನು ಆಫೀಸಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಾನು ಇವಾಗ ಅರ್ಜೆಂಟಾಗಿ ಇವತ್ತು ಎಷ್ಟೊತ್ತಿದ್ರು ನಾನು ಶಾಪಿಂಗಿಗೆ ಹೋಗಬೇಕು. ಇವರಿಗೆ ನನಗೆ ಕರ್ಕೊಂಡು ಹೋಗಿ ಅಂತಂದರೆ ನನಗೆ ಬರೋಕ್ಕಾಗಲ್ಲ, ನಾನು ಬ್ಯುಸಿ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ನೀವಾದರೆ ಹೇಳಿ ಡ್ಯಾಡಿ. ಏನು ನೀನು ಕರೆದ್ರೆ ಬರಲ್ಲ ಅಂತ ಇದ್ದಾನೆ? ಹೋಗಿ ಕರೆದು ಹೋಗೋಣ, ನಾನು ಮಾತಾಡ್ತೀನಿ. ಹಲೋ, ನಮ್ಮ ಡ್ಯಾಡ್ ಕರೀತಾ ಇದ್ದಾರೆ, ಬರಬೇಕಂತೆ. ಹೇಳಿ ಮಾವ, ಕರೆದ್ರಂತೆ? ಏನೋ ಹೊಸದಾಗಿ ಏನೇನೋ ಕಂಪ್ಲೇಂಟ್ ಬರ್ತಾ ಇದೆ ನಿನ್ನ ಬಗ್ಗೆ. ನಿಂದು ಏನು ಕೆಲಸ ಇದೆ ಅದೆಲ್ಲ ಬಿಟ್ಟುಬಿಡು, ಅದೆಲ್ಲ ಸೆಕೆಂಡರಿ. ಇಲ್ಲಿ ನನ್ನ ಮಗಳು ಏನು ಹೇಳ್ತಾಳೆ ಅದನ್ನು ಮಾತ್ರ ಕೇಳಬೇಕು ನೀನು. ಅವಳು ಇವತ್ತು ಶಾಪಿಂಗ್ ಹೋಗ್ತಾ ಇದ್ದಾಳೆ, ಕಾರ್ ಡ್ರೈವರ್ ಇಲ್ಲ. ಸೊ ನೀನೇ ಕರ್ಕೊಂಡು ಹೋಗು. ಹೇಳಿದ ಅರ್ಥ ಆಯ್ತು ತಾನೇ? ಅದು ನಂದು ಒಂದು ಸ್ವಲ್ಪ ಆಫೀಸಿನ ಕೆಲಸ ಇದೆ ಮಾವ, ಅದಕ್ಕೋಸ್ಕರ ಇವತ್ತು ಆಗೋದಿಲ್ಲ ನನಗೆ. ನೀನು ಆಫೀಸ್ನಲ್ಲಿ ಕೆಲಸ ಮಾಡಲಿಲ್ಲ ಅಂದರೆ ನಮ್ಮ ಆಫೀಸೇನು ಮುಳುಗೋಗೋದಿಲ್ಲ. ಸುಮ್ಮನೆ ನನ್ನ ಮಗಳನ್ನ ಕರ್ಕೊಂಡು ಹೋಗ್ತಾ ಇರೋ ಅಷ್ಟೇ. ಸುಮ್ಮನೆ ವೇಸ್ಟ್. ಈ ಮನೆಯಲ್ಲಿ ಏನು ವೇಸ್ಟಾಗಿ ಬಿದ್ದಿರೋದಂತ ಏನು ಆಫೀಸಿಗೆ ಕಳಿಸ್ತಾ ಇದ್ದೀನಿ ಅಷ್ಟೇ. ಅದನ್ನು ಬಿಟ್ಟರೆ ನಿನ್ನಿಂದ ನಮ್ಮ ಆಫೀಸಿಗೆ ಏನೂ ಲಾಭ ಆಗಿಲ್ಲ ಇದುವರೆಗೂ. ಸುಮ್ಮನೆ ಅವಳನ್ನ ಕರ್ಕೊಂಡು ಶಾಪಿಂಗ್ ಹೋಗ್ಬಾ. ರಿಯಾ, ನೀ ಹುಷಾರಾಗಿ ಹೋಗ್ಬಾ ಅಮ್ಮ. ನಿಂಗೆ ಏನಾದರೂ ಅಮೌಂಟ್ ಏನಾದರೂ ಬೇಕು ಅಂದರೆ ನನಗೆ ಕಾಲ್ ಮಾಡು, ಓಕೆನಾ? ಓಕೆ ಡ್ಯಾಡಿ, ಥ್ಯಾಂಕ್ ಯು. ಸರಿನಮ್ಮ. ಏನ್ರಿ, ಹೋಗೋಣವಾ? ಹಾಂ ಸರಿ, ನೀ ಕಾರ್ ಹತ್ರ ಹೋಗಿರು, ನಾನು ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ಬರ್ತೀನಿ. ಓಕೆ, 5 ಮಿನಿಟ್ಸಲ್ಲಿ ಬರಬೇಕು. ನನಗೆ ಭಾಳ ಟೈಮ್ ಇಲ್ಲ.